నేను ಜಾಯ್ನ್ ಆಗ್ತಾರೆ ಅವರು. ನಾನು ಮತ್ತೆ ಅವ್ರನ್ನ ಮಾತಾಡ್ತೀನಿ. ಮೊದಲಿಗೆ ನಾನು ಗಿರೀಶ್ ಲಿಂಗಣ್ಣ ಅವ್ರು ಕೇಳ್ಬಿಡ್ತೀನಿ. ಗಿರೀಶ್ ಲಿಂಗಣ್ಣ ಅವರೇ, ಈಗ ಚೈನಾ ವಿಚಾರದ ಬಗ್ಗೆ ಯಾಕೆ ಅಮೆರಿಕ ಮಾತಾಡ್ತಾ ಇದೆ? ಅಮೆರಿಕ ಚೈನಾಗೆ ಆಗಲ್ಲ ಅಂತ ಜಗತ್ತಿಗೆ ಗೊತ್ತಿರ್ತಕ್ಕಂಥ ಸಂಗತಿ. ಈ ಕಡೆ ಸೂಪರ್ ಪವರ್ ನಾನಾಗಬೇಕು ಅಂತ ಚೈನಾಗೆ ಆಸಕ್ತಿ, ಆಲ್ರೆಡಿ ನಾನು ಸೂಪರ್ ಪವರ್ ಅಂತೇಳಿ ಅಮೆರಿಕಕ್ಕೆ ಆಸಕ್ತಿ. ಅಮೆರಿಕವನ್ನು ಇದೇ ಥರ ಬೆಳೆಯೋಕ್ಕೆ ಬಿಟ್ಟುಬಿಟ್ರೆ ಚೈನಾವನ್ನು ಅಥವಾ ರಷ್ಯಾವನ್ನು ಅವ್ರ ಗತಿ ಏನು ಅಂತೇಳಿ ಆ ಎರಡು ರಾಷ್ಟ್ರಗಳಿಗಿರ್ತಕ್ಕಂಥ ಒಂದು ಪ್ರಶ್ನೆ ಅವರಿಗೆ. ಸೊ ಅಮೆರಿಕ ಇದೀಗ ನನ್ನ ದೇಶದ ಟ್ಯಾಕ್ಸ್ ಪೇಯರ್ಸ್ ಮನಿಯನ್ನು ಚೈನಾಗೆ ಹೋಗುವ ಆಯಿಲ್ ಸಪ್ಲೈ ಮಾಡುವ ಸಲುವಾಗಿ ಹೊರ್ಮುಜ್ನ ರಕ್ಷಣೆಗೆ ನಾನು ಯಾಕೆ ಎತ್ತಿಡ್ಲಿ ಅಂತ ಅಮೆರಿಕದ ಕ್ವಶನ್. ಈಗ ಏನಾಗ್ಬಿಟ್ಟಿದೆ, ಟ್ರಂಪ್ಗೆ ಒಂದು ಎಕನಾಮಿಕಲಿ ಭಾಳ ಹೊಡೆತ ಬೀಳ್ತಾ ಇದೆ. ಆಮೇಲೆ ಅವರ ದೇಶದಲ್ಲೇ ಅವರಿಗೆ ಅಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ. ಎರಡನೇದು. ಮೂರನೇದೇನಾಗಿದೆ, ಈಸ್ ಫೀಲಿಂಗ್ ಲೋನ್ಲಿ ಬಿಕಾಸ್ ಅವರ ಅಲೈಸ್ ಏನಿದ್ದಾರೆ, ನ್ಯಾಟೋ ದೇಶಗಳಾಗಿರ್ಬೋದು, ಮಿತ್ರ ದೇಶಗಳಾಗ್ಬೋದು, ಯಾರು ಇವ್ರ ಸಪೋರ್ಟಿಗೆ ಮುಂದೆ ನಿಂತ್ಕೊಂಡಿಲ್ಲ. ಸೊ ಈಸ್ ನೌ ಫೀಲಿಂಗ್ ದಟ್ ಲೋನ್ಲಿನೆಸ್. ಇದೇನಪ್ಪ ನಾನು ಎಲ್ಲೋಗಿ, ಬಿಕಾಸ್ ಈ ಡಸಂಟ್ ನೋ ಹೌ ಟು ಎಂಡ್ ದ ವಾರ್ ಆಲ್ಸೋ. ಈಗ ಎಸ್ಕೇಪ್ ರೂಟ್ ಕಾಣಿಸ್ತಾಳೆ, ಹೆಂಗೆ ನಾನು ವಾರ್ ಎಂಡ್ ಮಾಡಲಿ? ಟ್ರಂಪ್ ಅಂದ್ಕೊಂಡಿದ್ದೇನು ಅಂದರೆ, ಇರಾಕಲ್ಲಿ ಯಾವ ಥರ ವಾರ್ ಎಂಡ್ ಆಯಿತು, ಜಾರ್ಜ್ ಡಬ್ಲ್ಯೂ ಬುಷ್ ಒಂದು ಏರೋಪ್ಲೇನ್ ತೊಗೊಂಡೋಗಿ V1 ಅಂತೆಲ್ಲ ಈ ಥರ ಮಾಡಿ ಆ ಥರ ನಾನು ಮಾಡ್ತೀನಿ ಅಂತ ಇರಾನಲ್ಲಿ ಈ ಥಾಟ್ ಲೈಕ್ ಹೀರೋಸ್ ವೆಲ್ಕಮ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು, ಹೀರೋಸ್ ವೆಲ್ಕಮ್ ಇತ್ತು ಅಂತ. ಬಟ್ ಇಲ್ಲಿ ಏನಾಗಿದೆ, ಈ ಡಸಂಟ್ ಹ್ಯಾವ್ ದಿ ಅಜೆಂಡಾನು. ಏನು ಅಜೆಂಡಾ ಇತ್ತು? ರೆಜಿಮ್ ಚೇಂಜ್ ಆಗಲಿಲ್ಲ. ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಹೊಡೆದಾಕ್ತೀನಿ, ಅದು ಏನು ಈಸ್ ನಾಟ್ ಸಕ್ಸಸ್ಫುಲ್. ಇವ್ರ ಹತ್ರ ನ್ಯೂಕ್ಲಿಯರ್ ವೆಪನ್ ಇತ್ತು, ಅವ್ರ ಇಂಟೆಲಿಜೆನ್ಸ್ ಏಜೆನ್ಸಿನೇ ಹೇಳಿದ್ರು ಇವ್ರ ಹತ್ರ ಯಾವ ನ್ಯೂಕ್ಲಿಯರ್ ವೆಪನ್ನು ಇಲ್ಲ. ನೀದರ್ ಯಾವ ಬ್ಯಾಲಿಸ್ಟಿಕ್ ಮಿಸೈಲ್ ಅಮೆರಿಕಾಗೆ ಬಂದು ಹೊಡೆಯೋಷ್ಟು ದೊಡ್ಡ ಬ್ಯಾಲಿಸ್ಟಿಕ್ ಮಿಸೈಲ್ ಅವ್ರ ಹತ್ರ ಇಲ್ಲ. ಸೊ ಇಲ್ಲಿ ಯಾಕೆ ಅಮೆರಿಕ ಹೋಯ್ತು? ದ ಕ್ವಶನ್ ಇಸ್, ಯಾಕೆ ಅಮೆರಿಕ ಇದಕ್ಕೆ ಧುಮುಕ್ತು ಅನ್ನೋದೇ ಎಲ್ಲರೂ ಕ್ವಶನ್ ಆಗ್ತಾರೆ. ಜಸ್ಟ್ ಟು ಚೇಂಜ್ ದ ರೆಜಿಮ್, ಬಟ್ ಈ ನೌ ಈಸ್ ನಾಟ್ ಟಾಕಿಂಗ್ ಅಬೌಟ್ ರೆಜಿಮ್, ಖಮೇನಿ ರೆಜಿಮ್ ಅಂತ ಹೇಳ್ಕೊಂಬಿಟ್ಟ. ಫಸ್ಟ್ ಆಯ್ತು, ಖಮೇನಿ ಹೊಡೆದಾಯ್ತು, ನೀವು ತಗೊಳ್ಳಿ ನಿಮ್ಮ ಇಲ್ಲಿರೋರೆಲ್ಲ ಅಂತ. ಅದೇನು ಆಗಲಿಲ್ಲ. ಇಟ್ ವಾಸ್ ಈಸಿ ಚೇಂಜ್ ಓವರ್. ನಮ್ಮಲ್ಲಿ ಹೆಂಗೆ ಪ್ರೈಮ್ ಮಿನಿಸ್ಟರ್, ಇನ್ನೊಬ್ರು ಪ್ರೈಮ್ ಮಿನಿಸ್ಟರ್, ಕಾನ್ಸ್ಟಿಟ್ಯೂಷನ್ ಚೇಂಜ್ ಆದಂಗೆ ಅಲ್ಲಿ ಚೇಂಜ್ ಮಾಡ್ಕೊಂಡ್ರು. ಅದು ಏನೂ ಆಗಲಿಲ್ಲ ಅವರಿಗೆ. ಸೊ ನೌ ವಾಟ್ ಈಸ್ ಲೆಫ್ಟ್ ನೌ? ಈಗ ಅದು ಒಂದೇ ಸ್ಟೇಟ್ ಆಫ್ ಹಾರ್ಮೋಸ್. ಅದನ್ನ ಬಿಡ್ಸ್ಕೊಂಡ್ರೆ ನಾನು ಏನೋ ಒಂಚೂರು ಬರ್ತೀನಿ ಅನ್ನೋ ಒಂದಿದು. ಬಿಕಾಸ್ 3 ಒಟ್ಟೈತೀಗ. ನಾವು ಈಗ ಉಳಿದಿರೋದು ಒಂದೇ ಸ್ಟೇಟ್ ಆಫ್ ಹಾರ್ಮೋಸ್. ಸ್ಟೇಟ್ ಆಫ್ ಹಾರ್ಮೋಸ್ಗೆ ಎಲ್ಲಿಂದ ಹೋಗ್ತಾ ಇರೋದು ಆಯಲ್ಲು? 90% ಆಫ್ ದ ಆಯಲ್ ಹೋಗ್ತಾ ಇರೋದು ಏಷ್ಯಾ ಕಂಟ್ರೀಸ್ಗೆನೆ. ಏಷ್ಯಾ ಕಂಟ್ರೀಸ್ ಅಂದರೆ ಚೈನಾನು ಇರ್ಬೋದು, ಸೌತ್ ಕೊರಿಯಾನು ಇರ್ಬೋದು, ಜಪಾನು ಇರ್ಬೋದು, ಇವರು ಇರ್ಬೋದು. ಅರೆ ಇದೇನು ಇವರು ಆಯಲ್ ಹೋಗೋಕ್ಕೆ ಇವರು ಸ್ಟ್ರೈಟ್ ಆಫ್ ಹಾರ್ಮೋಸ್ ನಾನು ಹೊಡ್ಕೊಂಡು ನನ್ನ ಏರ್ಕ್ರಾಫ್ಟ್ ಕ್ಯಾರಿಯರ್ಗಳನ್ನೆಲ್ಲ ನಿಲ್ಲಿಸ್ಕೊಂಡು ಕೂತಿದ್ದೀನಲ್ಲ. ಈ ಕಡೆ ನ್ಯಾಟೋ ಅವರು ಒಬ್ರು ಬರೋಕ್ಕೆ ರೆಡಿ ಇಲ್ಲ ಅಂತಾರೆ. ಆಮೇಲೆ ನಮಗೆ ಪೆಟ್ರೋಲ್ಗೆ ಏನು ತೊಂದರೆ ಇಲ್ಲ, ನಮ್ಮ ಪೆಟ್ರೋಲ್ ನಾವೇ ಉತ್ಪಾದನೆ ಮಾಡ್ಕೋತೀವಿ, ನಾವೇ ತಗೋತೀವಿ, ನಮ್ಗೆ ಬೇಕಾದಷ್ಟಿದೆ. ನಾನು ಯಾಕೆ ಬಂದೆ ಅನ್ನೋ ಅರಿವು ಈಗ ಆಗ್ತಾ ಇರ್ಬೋದು. ಅದಕ್ಕೆ ನಾನೊಬ್ಬನೇ ಖರ್ಚು ಮಾಡಿಕೊಂಡು ನಾನೊಬ್ಬನೇ ಇಷ್ಟೊಂದು ಸಾವಿರಾರು ಜನನ ಸಾಕೊಂಡಿಲ್ಲ. ಈಗ ಅಬ್ರಾಹಂ ಲಿಂಕನ್ ಅಂತ ಮಾತಾಡಿದ್ರೆ ಅದರಲ್ಲಿ ಒಂದರಲ್ಲಿ 5,700 ಜನ ಇದ್ದಾರೆ. 2 ಏರ್ಕ್ರಾಫ್ಟ್ ಕ್ಯಾರಿಯರ್ ಅಂದರೆ 12,000 ಜನ ಅಲ್ಲೇ ಇದ್ದಾರೆ. ಆ್ಯಂಡ್ ಈಚ್ ಡೇ ಎಷ್ಟಾದ್ರೂ ಕಾಸ್ಟ್ ಮೋರ್ ದೆನ್ ನಿಯರ್ಲಿ ಮಿಲಿಯನ್ಸ್ ಆರ್ ಬಿಲಿಯನ್ ತನಕ ಬರುತ್ತೆ ಅವ್ರಿಗೆ ಖರ್ಚು. ಬಟ್ ಯಾರು ಇದನ್ನೆಲ್ಲ ಕ್ಯಾಲ್ಕುಲೇಷನ್ಸ್ ಗಿರೀಶ್ ಸರ್, ರಫ್ಲಿ ಒಂದು ಕ್ಯಾಲ್ಕುಲೇಷನ್ಸ್ ಏನು ಹೇಳ್ತಾ ಇದೆ, ಇಲ್ಲಿವರೆಗೂ $1,00,000 $1,00,000 ಖರ್ಚಾಗಿದೆ ಅಮೆರಿಕಕ್ಕೆ ಅಂತ ಹೇಳಿದ್ರೆ ನೋಡಿ. ಅದು ಒಂದು ಅಂದಾಜಲ್ಲಿ ಒಂದು ವಾರದಲ್ಲೇ 6 ಬಿಲಿಯನ್ ಖರ್ಚಾಗೋಯ್ತು. ಗೊತ್ತಾಯ್ತಾ? ಮೊನ್ನೆ ಬಂದಿದ್ದ ನ್ಯೂಸಲ್ಲಿ ಸೆಕೆಂಡ್ ವೀಕ್ ಇನ್ನೇನು ಮಧ್ಯದಲ್ಲಿದ್ದಾಗ 11 ಬಿಲಿಯನ್ ಆಯಿತು. ಇವ್ರು ಇದನ್ನ ಹಿಂಗೆ ಎಳ್ಕೊಂಡು ಹೋದ್ರೆ 50 ಬಿಲಿಯನ್ ದಾಟಿದ್ರು ದೊಡ್ಡದಲ್ಲ ಇವರಿಗೆ. ಇದು ಎಲ್ಲ ಎಲ್ಲಿಂದ ಬರ್ತಾ ಇರೋದು? ಇದು ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಮನಿ ಅಲ್ವಾ? ಇದು ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್ ಮನಿನೇ. ಇವ್ರು ಬರ್ತಾ ಇರೋದೆಲ್ಲ ಅಮೆರಿಕನ್ ಟ್ಯಾಕ್ಸ್ ಪೇಯರ್ಸ್. ಫೈನ್.